ಧ್ವಜಕ್ಕೆ ಫಸ್ಟ್ ಗೌರವ ಕೊಡೋದು ನಮ್ಮ ಆದ್ಯ ಕರ್ತವ್ಯ. ನಮಗೆ ಧ್ವಜನೇ ಮುಖ್ಯ, ರಾಷ್ಟ್ರನೇ ಮುಖ್ಯ, ದೇಶಭಕ್ತಿನೇ ಮುಖ್ಯ. बोलो भारत माता की जय. ಭಾರತ ಮಾತಾ ಕಿ ಜೈ ಅನ್ನತಕ್ಕಂಥದ್ದು ಧ್ವಜ ಇದು. ಬದುಕಕ್ಕೆ ಜಾಗ ಸಿಗ್ತದ. ದುಡ್ಡೇನು ಯಾರಾದ್ರೂ ಕೊಡ್ತಾರ, ಎಲ್ಲಿಗಾದ್ರೂ ಹೋಗ್ಬೋದು. ರೊಕ್ಕ ಮುಖ್ಯ ಅಲ್ರಿ. ಅದೇ ಜಮೀನ್ ನಮ್ಗೆ ದುಡ್ಡನ್ನ ಕೊಡುತ್ತಲ್ಲ. ಇದು ನಮ್ಮ ರಾಷ್ಟ್ರ ಪ್ರತೀಕ. ಜೈ ಹಿಂದ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತೇನಪ್ಪ ಸ್ಪೆಷಲ್ ವಿಡಿಯೋ ಅಂದ್ರೆ ನಾವು ಇವತ್ತೊಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಕುಂತೀವಿ. ಏನಪ್ಪ ಅಂತಂದ್ರೆ ಒಂದು ಕಡೆ ಫ್ಲಾಗ್ ನಮ್ಮ ಭಾರತೀಯ ಧ್ವಜ, ಒಂದು ಕಡೆ ಮನಿ ಹಣ, ಈ ಎರಡರಲ್ಲಿ ಯಾರು ನಮ್ಮ ಯಾದಗಿರಿ ಜನ ಯಾವ್ದು ಚೂಸ್ ಮಾಡ್ತಾರ ಅಂತ ನಿಮ್ಮ ಮುಂದೆ ತೋರ್ಸೋಕೆ ಇಷ್ಟಪಡ್ತೀವಿ ನಾವು. ಇದೇ ಇವತ್ತಿನ ಸ್ಪೆಷಲ್ ವಿಡಿಯೋ. ಯಾರು ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿನೇ ವಿಡಿಯೋ ನೋಡ್ರಿ, ಯಾಕಂತಂದ್ರೆ ಸಬ್ಸ್ಕ್ರೈಬ್ ಮಾಡಿದ್ರಿ ಅಂದ್ರೆ ನಮ್ಗೆ ಮೋಟಿವೇಟ್ ಆದ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. A few moments later. ನಿಮ್ಗ ಇದು ಭಾರತೀಯ ಧ್ವಜ ಬೇಕಾ ಏನು 50 ರೂಪಾಯಿ ಚೂಸ್ ಮಾಡಿ ಬೇಡ್ರ ಯಾವ ಚೂಸ್ ಮಾಡ್ತಾರ ನೀವು? ಇದು ಯಾಕ ಬೆಸ್ಟ್ ಅಣ್ಣ ನೀವು? ದಿನಾಚರಣೆ ನಮ್ದು ಹೌದಾ ಅಣ್ಣ, ಇದು ಯಾಕೆ ಚೂಸ್ ಮಾಡ್ಲಿಲ್ಲ ಅಣ್ಣ ನೀವು? ರೊಕ್ಕ ಇವತ್ತಿನ ನಾಳೆಗೆ ಇಲ್ಲಿ ಕುಂತ್ರ ನಾ ಗಳಿಕೆ ಕಳಿಸ್ತೇನೆ. ಅದ್ರದ್ದು ಹೌದಣ್ಣ, ರೊಕ್ಕ ಕುಂತ್ರೆ ಒಂದ್ ಗ್ಲಾಸ್ ಆಗಿರೋ ನಾನು 100 ರೂಪಾಯಿ ತಗೋತೀನಿ. ಅದ್ರಾಗ ನಂಗೆ ಇನ್ವೆಸ್ಟ್ಮೆಂಟ್ ಎಷ್ಟದ ಬಿಟ್ಟದ ನನಗೆ ಗೊತ್ತಿಲ್ಲ. ಬಟ್ 10 ರೂಪಾಯಿ ಲಾಭ ಸಿಗ್ತದ ಸಾಕು. ನಾನು ಅದು ಬಿಟ್ಟು ನಮ್ ದೇಶಭಕ್ತಿಗಿಂತ ಹೆಚ್ಚಿಗೆ ಆಗಿದ್ದು ಅದ್ರಾಗ ಏನ ಅಂತ ದುಡ್ಡು ದುನಿಯಾ ಮಾಡ್ತೇವೆ ನಾವು. ಹೌದಣ್ಣ, ಬರೋದು ಒಂದ್ ವರ್ಷಕ್ಕೆ ಒಂದ್ಸರಿ ಅಂದ್ರೆ ಅದನ್ನ ಕರೆಕ್ಟ್ ಆಗಿ ನಾವು ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಅದಲ್ಲ ಸೂಪರ್ ಅಣ್ಣ. ಬರ್ತಾ ಹೋತು ಭಾರತ ಧ್ವಜ ಸಿಗ್ತದ. ಅಲ್ರಿ ನೀವು ಇಷ್ಟ ರೀ ನಿಮ್ಗೆ ಇವೆರಡ್ರಲ್ಲಿ ಯಾವ್ದು ಇಷ್ಟ? ಇಷ್ಟ ಅಂತ ಹೇಳ್ತವಲ್ಲ. ಇವಾಗ 50 ರೂಪಾಯಿ ಬಲ್ಲ 2000 ರೂಪಾಯಿ ಇಟ್ಟಿದ್ರಿ. 50,000 ಇಟ್ರ ನಮ್ ಬೇಕಿಲ್ಲ ನಮ್ಗೆ. ಸೂಪರ್ ರೀ, ಸೂಪರ್. ಈ ಧ್ವಜ ಇದ್ರೆ 50 ಬರಲ್ಲ. ಹೌದೌದ್ರಿ, ಭಾರತ ಸ್ವತಂತ್ರವಾಗಿ ತಂದು ಕೊಟ್ಟಿರೋದು ಧ್ವಜ. ಹೌದಿಲ್ಲ? ಹೌದೌದ್ರಿ. ಈ ಧ್ವಜ ಇತ್ತಂದ್ರೆ 50 ಗಳಿಸ್ತೀನಿ. ಎಲ್ಲಿ ಧ್ವಜ ಇದ್ರೆ ಜಾಗ ಇರ್ತದ. ಅಲ್ಲ ಇದಕ್ಕಿಷ್ಟ ಯಾಕೆ ಮರಳಿ ಕೊಟ್ಟ ಬೆಲೆ ನಮ್ಗೆ ಏನದ? ಈ ಬದುಕಕ್ಕೆ ಜಾಗ ಸಿಗ್ತದ. ಹೌದ್ರಿ. ದುಡ್ಡೇನು ಯಾರಾದ್ರೂ ಕೊಡ್ತಾರ, ಎಲ್ಲಿಗಾದ್ರೂ ಹೋಗ್ಬೋದು. ಧ್ವಜಕ್ಕಿಂತ ಬೆಲೆ ದುಡ್ಡಿಗೆ ದೇಶದಾಗ ಎಲ್ಲಾರ ಬದುಕಕ್ಕೆ ಜಾಗ ಸಿಗ್ತದ. ರೊಕ್ಕಕ್ಕಾದ್ರ ಯಾರಾದ್ರೂ ಕೊಡ್ತಾನೆ, ಬ್ಯಾರಿಂದ ಹೋಗಕ್ಕಾಗ್ತದ? ರೊಕ್ಕಕ್ಕಿಂತ ಬೆಲೆ ಮೊದಲ ನಾವು ಇದು ನೆಲದಿಂದಾಗಿ ಬಿಡಬೇಕಿಲ್ಲ. ಧ್ವಜನ ನೆಲದಿಂದಾಗಿ ಭಾರತ ಬಿಡಬೇಕಿಲ್ಲ. ಹೌದೌದ್ರಿ. ಈ ಸತ್ಯ ಏನ್ ಮಾಡ್ತಾರ, ಕೆಳಗ್ ಬಿಟ್ಟರು ಬದುಕಂತ ಹೋಗ್ತಾರ. ಈ ಧ್ವಜಕ್ಕಿದ್ದಷ್ಟು ಮರದಿ ಯಾರಿಗೆ? ಧ್ವಜ ಇದ್ದಕ್ಕೆ ನಮಗೆ ಮರದಿ ಅದ. ಈ ಧ್ವಜ ಇದ್ರೆ ನಮ್ಗೆ ಮರದಿಲ್ಲ. ಹೌದಾ? ಜೈ ಭಾರತ ಮಾತಾ ಕಿ ಜೈ ಅನ್ನತಕ್ಕಂಥದ್ದು ಧ್ವಜ ಇದು. बोलो भारत माता की जय. ಒಂದೇ ಮಾತರಂ, ಒಂದೇ ಮಾತರಂ. ಬೋಲೋ ಭಾರತ್ ಮಾತಾ ಕಿ ಜೈ. ಇದ್ರ ಮುಂದ ಒಂದ್ ಜೆಂಡ ಐತಿ, 50 ರೂಪಾಯಿ ಐತಿ. ಇದು ಅದ್ರದಾಗ ನೀವು ಯಾವ ಚೂಸ್ ಮಾಡ್ಬೇಕು? ಎದ್ರ ಇದು ನಮ್ಮ ರಾಷ್ಟ್ರ ಪ್ರತೀಕ. ಅಲ್ಲಿ ದುಡ್ಡಿನ ಜೀವನಕ್ಕೆ ಬೇಕಾಗ್ತದೆ. ದುಡ್ಡಕ್ಕಿಂತ ದೇಶ ನಾವು ದುಡ್ಡು ಮಾಡ್ಬೋದು, ಅದಕ್ಕೆ ನಾವು ಬೆಲೆ ಕೊಡ್ಬೇಕು. ಅದು ಆದಿಬೇಕು ನಮ್ಗೆ. ಅಲ್ರಿ ಬ್ರದರ್, ನೀವೇನಂತೀರಿ? ನಾಳೆ ಒಂದಿನ ಎಲ್ಲ ಮಂದಿ ಮಾಡೋದನಪ್ಪ ಅಂತ ಆಚರಣೆ ಮಾಡ್ತಲ್ಲ, ಅದನ್ನ ಡೈಲಿ ತಿರುಗಾಡಕಂತ ಆಗೋದಲ್ಲ. ನಾಳೆ ಆಚರಣೆ ಮಾಡ್ತೀವಿ ನಾವು. ನಾಳೆಗೋಸ್ಕರ ಅದು ಬೇಕು ನಮಗೆ. 50 ರೂಪಾಯಿ ಓಕೆ, ಅದ್ರ ಬದಲು 2000 ಮತ್ತೆ ಇಟ್ಟಿದ್ರು ಅದಕ್ಕೆ ಮಹತ್ವ ಜಾಸ್ತಿ. ನೀವು ಇದು ಚೂಸ್ ಮಾಡ್ತೀರಿ? ಏನಪ್ಪ ನೀವು ಧ್ವಜ ಚೂಸ್ ಮಾಡ್ತೀರಿ? ಅದೇ. ಥ್ಯಾಂಕ್ ಯು. ಭಾರತ್ ಮಾತಾ ಕಿ ಜೈ. ಬೋಲೋ ಭಾರತ್ ಮಾತಾ ಕಿ ಜೈ. ಒಂದೇ ಮಾತ್ರ ಅಂತಂದ್ರೆ ಒಂದು ತಾಯಿ ಮಕ್ಕಳು ಅಥವಾ ಒಂದೇ ಅಂತ ಅಲ್ಲ ಅರ್ಥ. ಒಂದೇ ಅಂತಂದ್ರ ಭಾರತ ಮಾತೆಗೆ ಏನಪ್ಪ ಒಂದಷ್ಟು ಅಂತ ತಂದಂಗ ವಂದನೆ, ನಮಸ್ಕಾರ, ವಂದನೆಗಳು. ಹೌದೌದ್ರಿ. ನೀವು ಒಂದ್ ಕಡೆ ನಮ್ಮ ಭಾರತ ಧ್ವಜ, ಒಂದ್ ಕಡೆ 50 ರೂಪಾಯಿ, ಯಾವ್ದು ತಂತೀರಿ ನೀವು? ಯಾವ ಕಾರಣಕ್ಕೆ ಧ್ವಜ ತಂತೀರಿ? ಯಾವ ಕಾರಣಕ್ಕಂತ ಇದಕ್ಕಿನ್ನ ವ್ಯಾಲ್ಯೂ ಇದಕ್ಕೆ ನೋಡ್ತೀನಿ ನಾವು. ಹೌದಾ? ನಮ್ಮ ದೇಶ. ಹೌದಾ? ಓಕೆ ಅಣ್ಣ, ಇದು 50 ರೂಪಾಯಿ ಅಂತ ಇದು ಈ ತರ ಇವಾಗ ಅಕಸ್ಮಾತ್ 2000 ಇಡುತ್ತಣ್ಣ. ನಾನು ಒಂದ್ ಕಡೆ 2000, ಒಂದ್ ಕಡೆ ಒಂದು ಧ್ವಜ ಇಟ್ಟರೆ ಯಾವ್ದು ಅಂತ ಎಷ್ಟೇ ಇಟ್ರದ್ದು ಇದೆ ನಮ್ಗೆ. ಅದೇ ಭಾಳ ಇಂಪಾರ್ಟೆಂಟ್ ಅಲ್ಲ. ನೀವು ಯಾವ್ದು ಅಂತೀರಿ ಸರ್? ಧ್ವಜ ತರೋ ಕಾರಣ ಏನ್ರಿ? ದೇಶದ ಗೌರವ ಅಲ್ರಿ. ಹೌದ್ರಿ. ಅಕಸ್ಮಾತ್ ಇಲ್ಲಿ ನಾವು ಇದ್ರ ಬಲ್ಲ 50,000 ಇಟ್ಟಿವ್ರಿ ಸರ್ ಧ್ವಜ ರೀ, ಯಾವ್ದು ಇಷ್ಟಪಡ್ತೀರಿ? ಫಸ್ಟ್ ಧ್ವಜಕ್ಕೆ ಫಸ್ಟ್ ಗೌರವ ಕೊಡೋದು ನಮ್ಮ ಆದ್ಯ ಕರ್ತವ್ಯ. ಹೌದ್ರಿ ಸರ್, ಥ್ಯಾಂಕ್ಸ್ ಸರ್. ಜೈ ಹಿಂದ್. ಒಂದ್ ಕಡೆ ಧ್ವಜ, ಒಂದ್ ಕಡೆ ಹಣ ಇಟ್ಟರೆ ಯಾವ್ದು ತಗೋದು ಇಷ್ಟಪಡ್ತಾರೆ? ಧ್ವಜ ತರೋ ಕಾರಣ ಏನು? ಈ ದೇಶದಲ್ಲಿ ಹುಟ್ಟಿದ್ದೀವಿ. ಈ ದೇಶನ ನಾವು ಸಾಯೋವರೆಗೆ ಋಣ ತೀರಿಸಬೇಕಾಗತ್ತೆ. ಕನ್ನಡ ನಾಡಿನ ಋಣ ತೀರಿಸಬೇಕು. ಈ ದೇಶದ ಋಣ ತೀರ್ಸಕ್ಕೆ ಯಾವತ್ತು ನಮಗೆ ಧ್ವಜನೇ ಮುಖ್ಯ, ರಾಷ್ಟ್ರನೇ ಮುಖ್ಯ, ದೇಶಭಕ್ತಿನೇ ಮುಖ್ಯ.
ಇದಾಗಿನಿಂದ ಸಾಯುವವರೆಗೆ ಮೊದಲು ದೇಶ, ಆಮೇಲೆ ಇನ್ನಿತರ ಯಾವುದೇ ತಮ್ಮ ವಿಚಾರಗಳಿರ್ಬೋದಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಮತ್ತೊಮ್ಮೆ ನಾನು ಒಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಒಂದು ನೌಕರನಾಗಿ ಮತ್ತೊಮ್ಮೆ ಗಣರಾಜ್ಯೋತ್ಸವದ ಒಂದು ಹಾರ್ದಿಕ ಶುಭಾಶಯನ ಎಲ್ಲರಿಗೂ ಕೋರುತ್ತೇನೆ. ನೀವು 50 ರೂಪಾಯಿ ಬೇಕಾ ಇನ್ನು ದೋಸೆ ಬೇಕಾ? ಇದು ನಮ್ಗೆ ಮುಖ್ಯ, ಇದು ದೇಶಕ್ಕೆ. ನಮ್ಗೆ ಅನ್ನ ಕೂಡ ದೇಶ ಇದೆ ಇದು, ಅದಕ್ಕೋಸ್ಕರ ನಾವು ದೇಶ ಧ್ವಜ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ದುಡ್ಡು ಇವತ್ತು ಇರುತ್ತೆ, ನಾಳೆ ಇಲ್ಲ. ದೇಶದಲ್ಲಿ ಇದ್ರೆ ನಾವು ಇಲ್ಲಿ ಇದ್ರೆ ಹೆಂಗಾದ್ರೂ ಸಂಬಂಧ ಮಾಡ್ಬೋದು, ಇಲ್ಲಿ ಇಲ್ಲ ಅಂದ್ರೆ ಎಲ್ಲಿ ಮಾಡ್ತೀರಾ? ದುಡ್ಡು ತಗೊಂಡು ಏನ್ ಮಾಡ್ತೀರಾ? ದುಡ್ಡು ತಿಂತೀರಾ? ಇವಾಗ ನಮ್ ಜಮೀನ್ ಇದೆ, ಇಲ್ಲಿ ನಮ್ ಜಮೀನ್ ಇದೆ, ಇಂಡಿಯಾದಲ್ಲೇ ಇದೆ. ಅದು ನಮ್ ಜಮೀನು, ನಮ್ಗೆ ಅನ್ನ ಕೊಟ್ರೆ ನಾವು ಇಲ್ಲಿ ಬದುಕ್ತೀವಿ. ಅದೇ ಜಮೀನ್ ನಮ್ಗೆ ದುಡ್ಡನ್ನ ಕೊಡುತ್ತಲ್ಲ. पैसा रखो रखो भाई रखो भारत हिंदी में ನಿನ್ ಮುಂದೆ ಜೆಂಡಾ ಮತ್ತೆ 50 ರೂಪಾಯಿ ಇಟ್ಟು ಅಂದ್ರೆ ನೀವು ಯಾವ ತಗೊಂಡಿದ್ದೀರ? ಜೆಂಡಾ ರೊಕ್ಕ ಯಾಕೆ? ರೊಕ್ಕ ಮುಖ್ಯ ಅಲ್ಲ, ರೊಕ್ಕ ಮುಖ್ಯ ಅಲ್ಲ. ದೇಶ ಪ್ರೇಮ ಇವತ್ತನ್ನ ನಾಳೆ ಕಳ್ಸ್ಬೋದು. ದೇಶ ಪ್ರೇಮ ಮೊದಲು ದೇಶ, ಮೊದಲು ದೇಶ ಹಿಂದೆ ರೊಕ್ಕ ಮೊದಲು ನಮ್ಮ ಭಾರತ ದೇಶ, ಭಾರತ ದೇಶ ಮುಂದೆ ಕರಿಬೇಕು. ದುಡ್ಡು ಏನಾದ್ರು ಮಾಡಬಹುದು. ದೇಶ ಪ್ರೇಮ ಅದೇ ನಾವು ದೇಶ ಒಂದು ಇದಿತ್ತಪ್ಪ ಅಂದ್ರೆ ನಾವು ಬದುಕಬಹುದು. ಜೈ ಕರ್ನಾಟಕ, ಜೈ ಭಾರತ. ಜೈ ಭಾರತ. ನೋಡ್ರಿ, ಒಂದ್ ಕಡೆಗೆ ನಮ್ಮ ಭಾರತ ದೇಶ ಧ್ವಜ, ಒಂದ್ ಕಡೆಗೆ 50 ರೂಪಾಯಿ ಅಂದ್ರೆ ಹಣ. ನೀವ್ ಯಾವತ್ ಯೂಸ್ ಮಾಡ್ತಾರೆ? ಯಾವತ್ ತಗೊಂತೀರಿ? ಎದಕ್ ತಗೊಂತೀರಿ ನೀವು? ಹಣ ಯಾಕೆ ತಗೋಲ್ರಿ? ಕಾಸು ಯಾಕೆ ತಗೋಲಿಲ್ಲ ನೀವು? ನಮ್ ಭಾರತ ತಗೋಬೇಕು. ಹೌದು, ನಮ್ ಭೂಮಿ ಇದ್ದಾಗ ನಮ್ ಭಾರತ. ಸರ್ವ ನಿಮ್ಗೆ ರೊಕ್ಕ ಬೇಕಾ ಜೆಂಡಾ ಬೇಕಾ? ಜೆಂಡಾ ಎದಕ್ಕೆ? ಅದೀಗ ಭಾರತ್ ಭಾರತ್. ಇದು ರೊಕ್ಕ ಹಾಕ್ಬೇಕಾದ್ರೆ ಇದು ಜಾಗದಾಗ 2000 ರೂಪಾಯಿ ಬರ್ತಾನೆ. ಬೇಡ, ರೊಕ್ಕ ಜೆಂಡಾ ಬೇಕು. ಎದಕ್ ಬೇಕು ಜೆಂಡಾ ಹೇಳಿ? ಏನ್ ಭಾರತ ರಾಷ್ಟ್ರ, ರೊಕ್ಕ ಒಳ್ಳೆ ರೊಕ್ಕ ಬೇಡ. ಜೈ ಹಿಂದ್. ಜೈ ಹಿಂದ್. ಜೈ ಹಿಂದ್. ನಮ್ಮ ಹತ್ರ ದುಡ್ಡು ಇದೆ, ಧ್ವಜ ಅಂದ್ರೆ ನೀವು ಈ ಅಡ್ರದಾಗ ನೀವು ಯಾವ್ದು ತಗೊಂಡ್ರಿ? ಅದು ಎದ್ರ ಸಲಕ್ಕೆ? ಇದೇ ದೇಶನಾಗ ಇರ್ತೀವಿ, ಮತ್ತೆ ದುಡ್ಡು ತಗೊಂಡ್ ಏನ್ ಮಾಡ್ಬೇಕು? ಅಲ್ಲ, ದುಡ್ಡು ಮತ್ತೆ ಜೀವನಕ್ಕೆ ಬೇಕಾಗ್ತಲ್ಲ. ದುಡ್ಡು ಎದಕ್ಕೆ ಬೇಡ? ಗೊತ್ತಿಲ್ಲ ರೀ, ಮೊದಲ ಫ್ಲಾಗ್ ಬೇಕ್ರಿ ನಮ್ಗೆ. ಯಾಕಂದ್ರೆ ನಾವು ಸ್ವತಂತ್ರ ಸಲಾಗ ಎಷ್ಟು ಇದು ಮಾಡ್ಯಾರ ಪ್ರೀತಿ ರೀ. ಮೊದಲು ದುಡ್ಡೇನು ಯಾವಾಗನ ದುಡ್ಡುಬೋದು. ಮತ್ತೆ ಅಲ್ಲ, ಕೆಲವರು ದುಡ್ಡಿಗೆ ಮುಖ್ಯ ಅಂತಲ್ಲ, ಅಂತವ್ರು ನೀವು ಏನ್ ಮಾಡ್ತಾರೆ? ಮಾಹಿತಿ ಇಲ್ಲ ಅಂದ್ರೆ ನಿಮ್ಗೆ ಏನ್ ನಿಮ್ ದೇಶದಾಗ ಏನ್ ಅನ್ಸ್ತದೆ ನಿಮ್ಗೆ? ಅಂದ್ರೆ ಏನ್ ಫೀಲ್? ಈಸಿ ಆಗಿ ಸಿಕ್ಕಿಲ್ಲ ರೀ ಸ್ವತಂತ್ರ. ಎಷ್ಟು ಹೋರಾಟ ಮಾಡಿ ಎಲ್ಲರಿಗೂ ಗೊತ್ತಾದ ಹೇಳೋದೇನಾದ್ರಿ ಇದ್ರ ಬಗ್ಗೆ. ಒಂದ್ ಕಡೆ ನಮ್ಮ ದೇಶದ ಧ್ವಜ, ಒಂದ್ ಕಡೆ ಹಣ. ಇವ್ ಅಡ್ರ ಯಾವತ್ ತಗೊಂತೀರಿ ನೀವು? ತಗೋರಿ. ಏನಕ್ ನೀವ್ ಅದ್ ತಗೊಂಡಿರಿ? ಯಾವ ಕಾರಣ? ದೇಶ ದೇಶ ಮತ್ತೆ ರೀ? ನಮ್ ದೇಶ ಅದ, ನಮ್ ದೇಶದ ಬಗ್ಗೆ ಅಭಿಮಾನ ನಮಗ, ಅದು ಸರಿ ತಗೊಂಡ್ರಿ. ಥ್ಯಾಂಕ್ಸ್. ಓಕೆ, ಜೈ ಹಿಂದ್. ಜೈ ಹಿಂದ್. ವರ್ಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು.